ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಲ ಮಡಿವಾಳ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ವಿಶೇಷವಾಗಿ ರಥವು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಆಗಮನವಾಗುತ್ತಿದ್ದಂತೆ ಚಿಂತಲ ಮಡಿವಾಳ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತೇರುಗಳನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮತ್ತು ಅರವಂಟಿಕೆ, ಅನ್ನದಾಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಚಿಂತಲ ಮಡಿವಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ನಾಡಿನ ಸಮಸ್ತ ಜನಕ್ಕೆ ಮಹಾಶಿವರಾತ್ರಿಯ ಶುಭಾಶಯಗಳು ಕೊಡ್ತಾ ಇದ್ವಿ. ಚಿಂತಲಮಾಡಿಯಲ್ಲಿ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದಿಂದ ನೆಲೆಯೂರಿಸಿರುತ್ತಾರೆ. ಈ ಸಮಯದಲ್ಲಿ ವಿಜೃಂಭಣೆಯಾಗಿ ನಮ್ಮೂರಲ್ಲಿ ಚಿಂತಲಮಾಡಿ ಗ್ರಾಮದಲ್ಲಿ ರಥೋತ್ಸವವನ್ನು ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸಲಾಗಿದೆ. ಚಿಂತಲಮಾಡಿ ಗ್ರಾಮಸ್ಥರೆಲ್ಲರೂ ಶುಭ ಕೋರಿಸ್ತಾ ಈ ಸುಸಂದರ್ಭವು ಸುಸಂಸ್ಕೃತಿ ಆಗಿ ನಡೀಲಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ವರ್ಷ ಪಲ್ಲಕ್ಕಿ ಮಾತ್ರ ಇರ್ತಾ ಇತ್ತು. ಈ ವರ್ಷ ಹೊಸದಾಗಿ ರಥೋತ್ಸವವನ್ನು ಮಾಡಿದ್ದೀವಿ. ಚಿಂತಲಮಾಡಿ ಗ್ರಾಮಸ್ಥರಲ್ಲಿ ಮನವಿ, ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇವಾಗ ನಾವು ಹೊಸದಾಗಿ ರಥೋತ್ಸವವನ್ನು ಪ್ರಾರಂಭಿಸುತ್ತೇವೆ. ಅದು ಕಂಟಿನ್ಯೂ ಆಗಿ ವರ್ಷನೂ ಮುಂದುವರಿಲಿ ಅಂತ ನಾನು ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಏನು ಕಾರ್ಯಕ್ರಮ ಚಿಂತಲಮಾಡಿಯಲ್ಲಿ ನಡೀತಾ ಇದೆಯೋ ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲನೂ ನೆರೆದು ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಇದೇ ರೀತಿ ವರ್ಷನೂ ಹೀಗೆ ನಡ್ಕೊಂಡು ಹೋಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ. ಚಿಂತಲಮಾಡಿ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ತುಂಬ ವಿಜೃಂಭಣೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಭೇದ ಭಾವಗಳಿಂದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ತುಂಬ ಖುಷಿಯಿಂದ ಮಾಡ್ತಾ ಇದ್ದಾರೆ. ವರ್ಷನೂ ಇದೇ ರೀತಿ ಒಗ್ಗಟ್ಟಾಗಿ ಮುಂದುವರಿಸ್ಕೊಂಡು ಹೋಗಲಿ. ಮುಂದಿನ ಉಸ್ಕೂರು ಮಧುರಮ್ಮನ ಜಾತ್ರೆಗೂ ಸಹಿತ ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿ ರಥೋತ್ಸವ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತಾನೆ. ಎಲ್ಲರೂ ಸೋಮೇಶ್ವರದ ದೇವಸ್ಥಾನ ಈ ಶಿವರಾತ್ರಿಗೆ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ಈ ದಿನ ನಮ್ಮ ಚಿಂತಲಮಾಡಿ ಗ್ರಾಮದಲ್ಲಿ ಈ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಈ ನಮ್ಮ ಗ್ರಾಮದಲ್ಲಿ ಶಿವರಾತ್ರಿನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಡ್ಬೋರು ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ. ಈಗ ನಾವು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಎಲ್ಲ ಹಿಂದಿನ ವರ್ಷ ಏನು ಪ್ರೋಗ್ರಾಮ್ ಇತ್ತು, ಈ ವರ್ಷ ಮತ್ತೆ ಅದಕ್ಕೆ ತೇರು, ಈ ಪಲ್ಲಕ್ಕಿಗಳು ಎಲ್ಲನೂ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ನಮ್ಮ ಊರಿನ ಒಂದು ಸ್ಪೆಷಾಲಿಟಿ ಏನು ಅಂದರೆ ಅನ್ನದಾನ. ಪೂರ್ವಿಕರಿಂದನೂ ಕೂಡ ಅನ್ನದಾನ ಮಾಡ್ಕೊಂಡು ಬರ್ತಾಯಿದ್ರು ಪೂರ್ವ ಕಾಲದಿಂದನೂ. ಈ ಮಧುರಮ್ಮನ ಜಾತ್ರೆಗೆ ಮತ್ತು ನಮ್ಮ ಈ ಶಿವರಾತ್ರಿಗೆ, ಈ ಶಿವರಾತ್ರಿ ದಿವಸ ನಮ್ಮೂರಲ್ಲಿ ಒಂದು ಸುಮಾರು 3,000ದಿಂದ 4,000 ಜನಕ್ಕೆ ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೊಂದು ನಮ್ಮ ಗ್ರಾಮದ ಒಂದು ಸ್ಪೆಷಾಲಿಟಿ. ಹೀಗೆ ಎಲ್ಲರ ಸಹಕಾರದಿಂದ
ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಎಲ್ಲರ ಸಹಕಾರದಿಂದ ನಮ್ಮೂರಲ್ಲಿ ಈ ಜಾತ್ರೆ ವಿಜೃಂಭಣೆಯಾಗಿ ನಡೀತಾ ಇದೆ. ಆ ಭಗವಂತನ ಕೃಪೆಯಿಂದ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಹೀಗೆ ಮುಂದೂ ಕೂಡ ಇನ್ನೂ ವಿಜೃಂಭಣೆಯಿಂದ ಇನ್ನೂ ಗ್ರ್ಯಾಂಡಾಗಿ ನಡೆಯೋ ಥರ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ಈ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಸೋಮೇಶ್ವರ ಸ್ವಾಮಿಗೆ. ಮಾಡಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ಏನೋ ಪುರಾತನ ಕಾಲದಿಂದ ಬಂದಿರೋದು ಇದು. ಈಗ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈ ಟೈಮ್ಗೆ ಇಷ್ಟ ಆಗೈತೆ. ಮುಂದೆ ಇನ್ನೂ ದೊಡ್ಡದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಭಗವಂತ ನಮಗೆ ಶಕ್ತಿ ಎಷ್ಟು ಕೊಟ್ಟರೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬ್ರಹ್ಮರಥೋತ್ಸವವನ್ನು ವರ್ಷ ಕಟ್ಟಬೇಕೆಂದು ಊರಿನ ಗ್ರಾಮಸ್ಥರು ಮತ್ತು ಮಹಿಳೆಯರು, ಊರಿನ ಮಕ್ಕಳು, ಎಲ್ಲರೂ ಗ್ರಾಮಸ್ಥರು ಎಲ್ಲ ವರ್ಷ ಕಟ್ತೀವಿ. ಇದೇ ಥರ ಎಲ್ಲ ವಿಜೃಂಭಣೆಯಿಂದ ನಡಿಬೇಕೆಂದು ಕಳಕಳೆಯ ಮನವಿ. ದೇವರಲ್ಲಿ ಪ್ರಾರ್ಥನೆ. ಸೋಮೇಶ್ವರ ಸ್ವಾಮಿ ಎಲ್ಲರ ದೇವರಿಗೆ ಎಲ್ಲರೂ ಒಳ್ಳೆಯದಾಗಲಿ ಎಂದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಘೋಷಿಸುತ್ತೇವೆ. ಕರ್ನಾಟಕದ ಎಲ್ಲ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಬಾರಿ ನಮ್ಮ ಚಿಂತಲಮಡಿವಾಳದಲ್ಲಿ ನೂತನವಾಗಿ ತೇರು ಕಟ್ಟಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು, ಅನ್ನದಾನ, ದಾಸೋಹ, ಎಲ್ಲ ಶಿವರಾತ್ರಿ ಪೂಜೆ ಸಂದರ್ಭವಾಗಿ ಎಲ್ಲ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರನ್ನು ಮನವಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲರೂ ಶುಭಾಶಯ ಕೋರಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ದಿನ ನಮ್ಮ ಚಿಂತಲಮಡಿವಾಳ ಗ್ರಾಮದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಶ್ರೀ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮರಥೋತ್ಸವವನ್ನು ಯುವಕರೆಲ್ಲ ಸೇರಿ ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಈ ಶಿವರಾತ್ರಿ ಹಬ್ಬ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಮಾಡ್ತೀವಿ. ಸಾಯಂಕಾಲ ಅನ್ನದಾಸೋಹ ಮತ್ತು ಪಲ್ಲಕ್ಕಿಗಳು ಎಲ್ಲ ಇರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೋಲಾಟ ತಂಡ ಸಹ ಇರುತ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಊರಿನ ಜನತೆ ಎಲ್ಲ ಸೇರಿ ತೇರನ್ನು ಎಳಿತಾ ಇದ್ದಾರೆ. ಹಾಗೆ ಬರೋ ವರ್ಷ ಉಸ್ಕೂರು ಜಾತ್ರೆ ಮಧುರಮ್ಮ ದೇವಿ ಪ್ರಯುಕ್ತ ಇಲ್ಲಿಂದ ತೇರನ್ನು ಸಹ ಕಟ್ಟಿ ಎಲ್ಲರೂ ಸಹ ಇದೇ ಥರ ಒಗ್ಗಟ್ಟಾಗಿ ತೇರನ್ನು ಎಳಿಬೇಕಂತ ತುಂಬ ಸಲ ಊರಲ್ಲಿ ಮಾತಾಡೋದು ಇದ್ರ ಬಗ್ಗೆ. ಏನೂ ಆಗಲಿಲ್ಲ. ತುಂಬ ವರ್ಷಗಳಿಂದನೂ ಕನಸು ತೇರನ್ನು ಕಟ್ಟಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಎಳಿಬೇಕಂತ ಉಸ್ಕೂರಿಗೆ ಎಲ್ಲರಲ್ಲೂ ಊರಿನ ಜನತೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ.